ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ, ನಿಖರ ಹಾಗೂ ಜನಪರ. ಚುನಾವಣೆಯಲ್ಲಿ ನಾಗಮಂಗಲ ತಾಲೂಕಿನ ಜನ ಕೊಟ್ಟ ಭಿಕ್ಷೆಯೇ ವಿನಃ ಜನತಾದಳ ಕೊಟ್ಟ ಭಿಕ್ಷೆಯಲ್ಲ. 15,000 ವೋಟ್ ಲೀಡಿನಲ್ಲಿ ನಾಗಮಂಗಲ ಜನ ಕೊಟ್ಟಿದ್ದ ಭಿಕ್ಷೆನೇ ವಿನಃ ಇದು ಜನತಾದಳದ ಭಿಕ್ಷೆ ಅಲ್ಲ. ಇದು ನಾಗಮಂಗಲ ತಾಲೂಕಿನ ಜನ ಕೊಟ್ಟ ಭಿಕ್ಷೆ, ಜನತಾದಳ ಕೊಟ್ಟ ಭಿಕ್ಷೆ ಅಲ್ಲ. 2028ಕ್ಕೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರೂ ತಪ್ಪಿಸೋಕ್ಕಾಗಲ್ಲ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಅಣ್ಣ ತಮ್ಮದೇ ರೀತಿ ಪಾರ್ಟಿಯನ್ನ ಕಟ್ಟಿ ಇಬ್ರು ಅಧಿಕಾರವನ್ನ ಮುಖ್ಯಮಂತ್ರಿ ಆಗಿ ಮತ್ತೆ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ. ಮತ್ತೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕಾಗಲ್ಲ. ಡಿಕೆ ಶಿವಕುಮಾರ್ ಆಗಲಿ ಅಥವಾ ಸಿದ್ದರಾಮಯ್ಯನವರು ಅಧಿಕಾರಕ್ಕಾಗಿ ಯಾರ ಮನೆ ಹತ್ತಿರವೂ ಹೋಗಲ್ಲ. ಡಿಕೆ ಶಿವಕುಮಾರ್ ಯಾರ ಮನೆ ತಕ್ಕ ಹೋಗಬೇಕಾಗಿಲ್ಲ, ಸಿದ್ದರಾಮಯ್ಯ ಯಾರ ಮನೆ ತಕ್ಕ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ತಕ್ಕ ಮಾತ್ರ ಬರೋದು, ನಿಮ್ಮ ಮನೆ ತಕ್ಕ ಮಾತ್ರ ಬರೋದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾವ್ಯಾರು ಇನ್ನೊಬ್ಬರ ಮನೆ ತಕ್ಕ ಹೋಗಿ ಅಧಿಕಾರ ಕೇಳುವಂತ ಪರಿಸ್ಥಿತಿ ನಮಗೆ ಬರಲ್ಲ. ದುಡ್ಡು ನಮ್ಮಪ್ಪನ ಮನೆದು ಅಲ್ಲ, ಯಾರಪ್ಪನ ಮನೆದು ಅಲ್ಲ. ಕೆಲಸ ಮಾಡಿಸೋ ತಾಕತ್ತು ಬೇಕು, ತಾಕತ್ತು. ತಾತೊಂದು ಅಲ್ಲ, ನಮ್ ತಾತೊಂದು ಅಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಿಸೋದ್ ಬೇಕು. ದುಡ್ಡು ನಮ್ಮ ಅಪ್ಪನ ಮನೆದು ಹಾಕಲ್ಲ, ಯಾರು ಯಾರಪ್ಪನ ಮನೆದು ಹಾಕಲ್ಲ. ಮಾಡಿಸೋ ತಾಕತ್ ಬೇಕು, ಕೆಲಸ ಮಾಡಿಸೋ ತಾಕತ್ ಬೇಕು. ಕ್ಷೇತ್ರದ ಪ್ರತಿಯೊಂದು ಕೆಲಸ ಏನಾದ್ರೂ ಆಗಿದ್ರೆ ಅದು ನಿಮ್ಮ ಈ ಶಾಸಕ, ನಿಮ್ಮ ಚೆಲುವಣ್ಣನಿಂದ ಮಾತ್ರ. ಹಿಡಿದು ರಸ್ತೆಯಿಂದ ಹಿಡಿದು ಒಳಚರಂಡಿಯಿಂದ ಹಿಡಿದು ಪ್ರತಿ ಒಂದು ಕೆಲಸ ಅದೇನಾರ ಆಗಿದ್ರೆ ನಿಮ್ಮ ಶಾಸಕ, ನಿಮ್ಮ ಜನಪ್ರತಿನಿಧಿ, ನಿಮ್ಮ ಚೆಲುವಣ್ಣ. ನಿಮ್ಮಿಂದ ಅಲ್ಲ, ನಾನು ನಿಮಗೆ ಅಭಿನಂದನೆ ಸಲ್ಲಿಸಬೇಕಾದ ದಿನ ಇವತ್ತು. ನೀವು ನನಗೆ ಅಭಿನಂದಿಸ್ಲಿಕ್ಕೆ ಮಾಡಿದಿರಿ, ಇದು ನಿಜವಾಗಿ ನಾನು ನಿಮಗೆ ಅಭಿನಂದನೆಯನ್ನ ಸಲ್ಲಿಸಬೇಕಾದಂತ ದಿನ ಇವತ್ತು. ಹೌದು, ರಾಜ್ಯ ರಾಜಕೀಯದಲ್ಲಿ 4ನೇ ಬಾರಿ ಸಚಿವರಾಗುವ ಮೂಲಕ ಮಂಡ್ಯ ಜಿಲ್ಲೆಯ ರಾಜಕೀಯ ಇತಿಹಾಸದ ಪುಟದಲ್ಲಿ ದಾಖಲೆ ಬರೆದ ಎನ್ ಚೆಲುವರಾಯಸ್ವಾಮಿರವರನ್ನ ತಮ್ಮ ತವರು ನೆಲ ನಾಗಮಂಗಲದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಅದ್ಧೂರಿಯಾಗಿ ಬರಮಾಡಿಕೊಳ್ಳುವ ಮೂಲಕ ಅಭಿನಂದನೆ ಸಲ್ಲಿಸಿದರು. ತಾಲೂಕಿನ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ನಲ್ಲಿಗೆರೆ ಟೋಲ್ಗೇಟ್ ಬಳಿ ಕ್ರೇನ್ ಮೂಲಕ ಮಾಲಾರ್ಪಣೆಯೊಂದಿಗೆ ಪಟಾಕಿ ಸಿಡಿಸಿ ಬೈಕ್ ರ್ಯಾಲಿಯೊಂದಿಗೆ ಬೆಳ್ಳೂರು ಕ್ರಾಸ್, ಹೊಸಮನೆ ಸರ್ಕಲ್, ಅಂಚೆ ಚಿಟ್ಟನಹಳ್ಳಿ ಮಾರ್ಗವಾಗಿ ನಾಗಮಂಗಲ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಅನೇಕ ಕಲಾ ಪ್ರಕಾರಗಳ ಕಲಾ ಪ್ರದರ್ಶನಗಳೊಂದಿಗೆ ತೆರೆದ ವಾಹನದ ವೇದಿಕೆಯಲ್ಲಿ ಮೆರವಣಿಗೆ ಮೂಲಕ ಬರಿ ಮಾಡಿಕೊಳ್ಳಲಾಯಿತು. ಪಟ್ಟಣದ ಟಿ ಮರಿಯಪ್ಪ ವೃತ್ತದಲ್ಲಿ ಕಾರ್ಯಕರ್ತರನ್ನು ಕುರಿತು ಮಾತನಾಡಿದ ನೂತನ ಸಚಿವರು, ನೀವು ನನಗೆ ಅಭಿನಂದನೆ ಸಲ್ಲಿಸುವುದಕ್ಕಿಂತ ನಾನು ನಿಮಗೆ ಅಭಿನಂದನೆ ಸಲ್ಲಿಸಬೇಕಾದ ದಿನ ಇದು ಎಂದ ಸಿಆರ್ಎಸ್ ತಮ್ಮ ಸುದೀರ್ಘ ರಾಜಕೀಯ ಅನುಭವಗಳನ್ನು ಮಾತನಾಡಿದರಲ್ಲದೆ ಮುಂದಿನ ದಿನಗಳ ತಮ್ಮ ರಾಜಕೀಯ ನಡೆಯ ಬಗ್ಗೆಯೂ ಸ್ಪಷ್ಟಪಡಿಸಿದರು. 2028ಕ್ಕೆ ಮತ್ತೆ ನಾನು ಗೆದ್ದು ವಿಧಾನಸೌಧಕ್ಕೆ ಹೋದ್ರೆ ಮತ್ತೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾವುದೇ ಕಾರಣಕ್ಕೆ ಇದೇ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಅಣ್ಣ ತಮ್ಮದೇ ರೀತಿ ಪಾರ್ಟಿಯನ್ನ ಕಟ್ಟಿ ಇಬ್ರು ಅಧಿಕಾರವನ್ನ ಮುಖ್ಯಮಂತ್ರಿ ಆಗಿ ಮತ್ತೆ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ. ಮತ್ತೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕಾಗಲ್ಲ. ಕೆಲವರು ಅಂತೀರ, ನಮ್ಮಲ್ಲಿ ಎಲ್ಲಾ ವರ್ಗದವರು ಒಂದೇ, ಎಲ್ರಿಗೂ ಸೇವೆ ಮಾಡ್ತೀವಿ, ಎಲ್ರಿಗೂ ಕೆಲಸ ಮಾಡ್ತೀವಿ. ಅವರು ಈ ಜಾತಿ ಆ ಜಾತಿ ಈ ಧರ್ಮ ಇಲ್ಲ, ನಮ್ಮ ಹತ್ರ ಕಾಂಗ್ರೆಸ್ ಒಂದೇ,
ಎಲ್ಲ ಜಾತಿ, ಎಲ್ಲ ಸಮಾಜ, ಎಲ್ಲ ಊರು, ಎಲ್ಲ ಹಳ್ಳಿ ಎಲ್ಲ ಒಂದೇ. ಆದರೆ ಕಲಿಸಿರ್ತಕ್ಕಂಥ, ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿಯಿಂದ ಇವತ್ತು ರಾಹುಲ್ ಗಾಂಧಿಯನ್ನು ಸಹ ಗುರುತಿಸಿ, ಸೊ ಖರ್ಗೆ ಅವರು ಗುರುತಿಸಿ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ವೇಣುಗೋಪಾಲ್, ಸುರ್ಜೇವಾಲಾ ಸುಸ್ಸಿ 4ನೇ ಬಾರಿಗೆ, ಮೊನ್ನೆ ಯಾರೇ ಹೇಳ್ತಿದ್ರು 4ನೇ ಬಾರಿಗೆ ಮಂಡ್ಯ ಕ್ಷೇತ್ರದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಯಾರನ್ನೂ ಮಂತ್ರಿ ಆಗಿಲ್ಲ ಅಂತ. ಅದೇನಾದ್ರೂ ಆಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಪ್ರೀತಿ, ವಿಶ್ವಾಸ ಅದನ್ನು ಉಳಿಸ್ಕೊಂಡು ಹೋಗ್ತೀನಿ. ದಯಮಾಡಿ ಕುಮಾರಸ್ವಾಮಿಗೆ ಒಂದ್ಸಲಿ ಬಿಜೆಪಿಯವರು ಕೊಟ್ರು, ಒಂದ್ಸಲಿ ಕಾಂಗ್ರೆಸ್ನವರು ಕೊಟ್ರು, 5 ವರ್ಷ ಆದ್ರ ಆಗಕ್ಕಾಗುತ್ತಾ ಅವ್ರ ಕೈಲಿ? ಅವ್ರು ಗೆಲ್ಲೋದು 10-20 ಸೀಟು. ಪಾಪ ಅವರು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇಲ್ಲ ಅವ್ರ ಹತ್ರ ನಮಗೆ ಹೋಗ್ಬೇಕು, ಇಲ್ಲ ಇವ್ರ ಮನೆ ತಕ್ಕೋಬೇಕು. ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಯಾರ ಮನೆ ತಕ್ಕ ಹೋಗ್ಬೇಕಾಗಿಲ್ಲ, ಸಿದ್ದರಾಮಯ್ಯ ಯಾರ ಮನೆ ತಕ್ಕ ಹೋಗ್ಬೇಕಾಗಿಲ್ಲ, ನಿಮ್ಮ ಮನೆ ತಕ್ಕ ಮಾತ್ರ ಬರೋದು, ನಿಮ್ಮ ಮನೆ ತಕ್ಕ ಮಾತ್ರ ಬರೋದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾವ್ಯಾರು ಇನ್ನೊಬ್ಬರ ಮನೆ ತಕ್ಕ ಹೋಗಿ ಅಧಿಕಾರ ಕೇಳುವಂತ ಪರಿಸ್ಥಿತಿ ನಮಗೆ ಬರಲ್ಲ. ನಾವು ಬಂದ್ರೆ ನಿಮ್ ಮನೆ ಹತ್ರ ನೀವು ಕೊಡುವಂತ ಅಧಿಕಾರ, ಪ್ರೀತಿ, ಅದು ವಿಧಾನಸೌಧದಲ್ಲಿ ಆಡಳಿತ ಮಾಡ್ತೀವಿ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಮುಂದೆನೂ ಸಹ ನಾವು ಈ ಸರ್ಕಾರ ತರ್ತೀವಿ. ಆ ಚುನಾವಣೆಗೂ ಇವತ್ತಿಂದನೇ ಚುನಾವಣೆ. 99ರಲ್ಲಿ ಯಾರಿಂದ ಗೆಲ್ಲಿಲ್ಲಪ್ಪ, ಇದೇ ನಾಗಮಂಗಲದ ಕಾರ್ಯಕರ್ತರು ಜನ ಗೆಲ್ಸಿದ್ದು ಅಂತ ಹೇಳ್ಬೇಕು ನೀವು. ಅವತ್ತು 99ರಲ್ಲಿ ನೀವು ಯಾವ ರೀತಿ ಚುನಾವಣೆ ಮಾಡಿದೆ ಅಂತ ಒಂದ್ ಸ್ವಲ್ಪ ನೆನ್ಸ್ಕೊಳ್ಳಿ. ನೀವು 99ರಲ್ಲಿ ದೇವೇಗೌಡರು ಹೊಳೆನರಸೀಪುರದಲ್ಲಿ MP ಆಗಿ ಸೋತಿದ್ರು, ಕುಮಾರಸ್ವಾಮಿ 700ರಲ್ಲಿ MLA ಆಗಿ ಸೋತಿದ್ರು, ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಲಿ ಸೋತಿದ್ರು, ರೇವಣ್ಣ ಹೊಳೆನರಸೀಪುರದಲ್ಲಿ ಸೋತಿದ್ರು. ಮಂಡ್ಯ ಜಿಲ್ಲೆನಲ್ಲಿ 4 ಕಡೆ ಕ್ಯಾಂಡಿಡೇಟ್ ಇಲ್ಲ ಜನತಾದಳಕ್ಕೆ, 4 ಕಡೆ ಹಾಕಿದ ಕಡೆ ಠೇವಣಿ ಇರಲಿಲ್ಲ. SM ಕೃಷ್ಣ ಅವರು ಮುಖ್ಯಮಂತ್ರಿ ಗಾಡಿನಲ್ಲಿ 15,000 ವೋಟ್ ಲೀಡಿನಲ್ಲಿ ನಾಗಮಂಗಲ ಜನ ಕೊಟ್ಟಿದ್ದ ಭಿಕ್ಷೆನೇ ಇಲ್ಲ. ಇದು ಜನತಾದಳದ ಭಿಕ್ಷೆ ಅಲ್ಲ, ಇದು ನಾಗಮಂಗಲ ತಾಲೂಕಿನ ಜನ ಕೊಟ್ಟ ಭಿಕ್ಷೆ, ಜನತಾದಳ ಕೊಟ್ಟ ಭಿಕ್ಷೆ ಅಲ್ಲ. ಇಡೀ ರಾಜ್ಯದಲ್ಲಿ 10 ಜನ ಗೆದ್ದಾಗ ನಾನು ಒಬ್ಬ ಗೆದ್ದೋಗಿದ್ದು, 6 ಜನ ಪಕ್ಷ ಬಿಟ್ಟೋದಾಗ 4 ಜನ ಹುಡ್ಕೊಂಡು ಪಕ್ಷ ಕಟ್ಟಿದ್ದು ಜನತಾದಳನ ಚಲುವರಾಯಸ್ವಾಮಿ. ಅವತ್ತು ನೀವು ಗೌರವವಾಗಿ ನಡೆಸ್ಕೊಂಡಿದ್ರೆ ಇದೇ ಚಲುವರಾಯಸ್ವಾಮಿ ಜನತಾದಳದಲ್ಲಿ ಇದ್ದು ಇವತ್ತು ಕನಿಷ್ಠ 50-60 ಜನ ಗೆಲ್ತಿದ್ರು. ಇವತ್ತು ನಿಮ್ಮ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಮಾಡಿ. ಅವರು ಇವ್ರನ್ನ ಟೀಕೆ ಮಾಡೋದು ಬಿಟ್ಟು ಕೆಲಸ ಮಾಡಿ, ಜನಕ್ಕೆ ಋಣ ತೀರಿಸಿ, ಜನರ ಸೇವೆ ಮಾಡಿ, ಅದನ್ನು ಬಿಟ್ಟು ಮಾತಾಡ್ಬೇಡಿ. ನಿಮಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಮಂತ್ರಿ ನಾನು ಇವತ್ತು ಯಾವುದೋ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಇಲ್ಲಿ ನಿಂತಿಲ್ಲ. ಟೀಕೆ ಟಿಪ್ಪಣಿಗಳು ಎಷ್ಟಿರ್ತಾವೋ ಅಷ್ಟು ನಮಗೆ ನಮ್ಮ ರಾಜಕೀಯ ಶಕ್ತಿ ಇನ್ನೂ ಬಲಿಷ್ಠವಾಗುತ್ತೆ. ಕೆಲವರಿಗೆ ಅರ್ಥ ಆಗಲ್ಲ. ಟೀಕೆ ಟಿಪ್ಪಣಿ ಮಾಡಿದ ತಕ್ಷಣ ಅವ್ರು ವೀಕ್ ಆಗ್ಬಿಡ್ತಾರೆ ಅಂತ ತಿಳ್ಕೊಂಡವ್ರೆ. ಟೀಕೆ ಟಿಪ್ಪಣಿ ನಮಗೆ ಹೇಳಲಿಕ್ಕೆ ಕೆಲಸ ಇದೆ. ನಮಗೆ ಮಾಡಿರ್ತಕ್ಕಂಥ ಕೆಲಸವನ್ನ ನಾನು ಹೇಳ್ಬೋದು. ನಾನು ಎದುರುಗಡೆ ಅವ್ರ ಪಾಪ ಟೀಕೆ ಮಾಡಿದಲ್ಲಿ ಇನ್ನೇನ್ ಮಾಡ್ಲಿಕ್ಕೆ ಆಗುತ್ತೆ ನೋಡಿ. ಇಲ್ಲಿ ಪಕ್ಕದಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ಟಿದ್ನಲ್ಲ, ಆ ಕಾಂಪ್ಲೆಕ್ಸ್ 13ರಿಂದ 18 ಕಟ್ಟಿದೆ. ಸೊ 18ರಿಂದ 23ಕ್ಕೆ ಓಪನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ. ಪಾಪ ಅವ್ರು ಇನ್ನೇನ್ ಭಾಷಣ ಮಾಡ್ತಾರೆ. ಸೊ ಆ ಕಾಂಪ್ಲೆಕ್ಸ್ ಕಟ್ಟುವ ಕಾಂಪ್ಲೆಕ್ಸ್ ಇಲ್ಲಸಲ್ಲದ ಹೇಳ್ಕೊಂಡು ಓಪನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನ್ ಬಂದ್ ಮಂತ್ರಿಯಾಗಿ ಓಪನ್ ಮಾಡಿದೆ. ತಾತೊಂದು ಅಲ್ಲ, ನಮ್ ತಾತೊಂದು ಅಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ಬೇಕು. ಮಾಡಿಸೋದ್ ಬೇಕು. ದುಡ್ಡು ನಮ್ಮ ಅಪ್ಪನ ಮನೆದು ಹಾಕಲ್ಲ, ಯಾರು ಯಾರಪ್ಪನ ಮನೆದು ಹಾಕಲ್ಲ. ಮಾಡಿಸೋ ತಾಕತ್ ಬೇಕು, ಕೆಲಸ ಮಾಡಿಸೋ ತಾಕತ್ ಬೇಕು, ಮಾಡಿಸೋ ತಾಕತ್ ಬೇಕು ಕೆಲಸನ. ನನ್ನ ಕಾಲದ್ದು ಹಿಡಿದು, ರಸ್ತೆಯಿಂದ ಹಿಡಿದು, ಒಳಚರಂಡಿಯಿಂದ ಹಿಡಿದು ಪ್ರತಿ ಒಂದು ಕೆಲಸ ಅದೇನಾರು ಆಗಿದ್ರೆ ನಿಮ್ಮ ಶಾಸಕ, ನಿಮ್ಮ ಜನಪ್ರತಿನಿಧಿ, ನಿಮ್ಮ ಚಲವಣ್ಣ. ಸೊ ಇವತ್ತು ಅದನ್ನ ನಾನು ಹೇಳ್ಬೋದು. ಅವ್ರು ಏನು ಹೇಳಲಿಕ್ಕಾಗುತ್ತೆ? ಅವ್ರು ಟೀಕೆನೇ ಮಾಡಬೇಕು. ನನ್ನನ್ನು ನೀವು ನನಗೆ ಅಭಿನಂದಿಸ್ಲಿಕ್ಕೆ ಮಾಡಿದಿರಿ. ಇದು ನಿಜವಾಗಿ ನಾನು ನಿಮಗೆ ಅಭಿನಂದನೆಯನ್ನ ಸಲ್ಲಿಸಬೇಕಾದಂತ ದಿನ ಇವು. ನಾನೇನಾದ್ರೂ ಇವತ್ತು 4 ಬಾರಿ ಮಂತ್ರಿ ಆಗ್ಲಿಕ್ಕೆ ಅವಕಾಶ ಆಗಿದ್ರೆ ಅದು ನಿಮ್ಮ ಋಣ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಹೋರಾಟ, ನೀವು ಮಾಡಿದಂಥದ್ದು. ಇವತ್ತು ಮಂಡ್ಯ ಜಿಲ್ಲೆಯಿಂದ ಇಡೀ ಜಿಲ್ಲೆ ಜನ ಪ್ರೀತಿಸುವಂತ ಮಾಡಿದಂತ ಅವಕಾಶ, ಕೀರ್ತಿ ನನ್ನ ವಿಧಾನಸಭಾ ಕ್ಷೇತ್ರದ ಜನರಿಗೆ, ಪ್ರತಿಯೊಬ್ಬ ಮತದಾರರಿಗೂ ಸೇರ್ಬೇಕಾಗಿರೋದು. ಅದರಿಂದ ನನ್ನ ಅಭಿನಂದನೆಗಳು ನಿಮಗೆ. ಮೊದಲನೇದಾಗಿ ನನ್ನ ಅಭಿನಂದನೆಗಳು ಸಹ ನಿಮಗೆ.
ವಿಧಾನ ಪರಿಷತ್ನ ಮಾಜಿ ಸದಸ್ಯ ಅಪ್ಪಾಜಿಗೌಡ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಲುವರಾಯಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ರಾಜೇಶ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಎಂ ಪ್ರಸನ್ನ ಹಾಗೂ ಸುನಿಲ್ ಲಕ್ಷ್ಮೀಕಾಂತ್ ಸೇರಿದಂತೆ ಮತ್ತಿತರ ಮುಖಂಡರುಗಳು ಸಚಿವರ ಜೊತೆಯಲ್ಲಿದ್ದರು. ಸಹಸ್ರಾರು ಕಾಂಗ್ರೆಸ್ ಕಾರ್ಯಕರ್ತರು ಅಭಿನಂದನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಒಟ್ಟಾರೆ ಹೇಳಬೇಕು ಅಂತ ಅಂದ್ರೆ ಚಲುವರಾಯಸ್ವಾಮಿರವರ ರಾಜಕೀಯ ವಿರೋಧಿಗಳಿಗೆ ಎಚ್ಚರದ ಒಂದು ಸಂದೇಶವಂತೂ ರವಾನೆಯಾಯಿತು ಅನ್ನೋದು ರಾಜಕೀಯ ಜಿದ್ದಾಜಿದ್ದಿನ ನಾಗಮಂಗಲ ಕ್ಷೇತ್ರದ ರಾಜಕೀಯ ಪಡಸಾಲೆಯ ಮಾತು.